ನಿಮ್ಮ ಹಳೆ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಟಿಕಾಗೆ ಕಾಲ್ ಮಾಡಿ 8803000300. ಅಟ್ಟಿಕಾ ಗೋಲ್ಡ್ ಕಂಪನಿ. ಕೆಲಸ ಸಿಗಲಿಲ್ಲ ಅನ್ನೋ ಕಾರಣಕ್ಕೆ ಮನನೊಂದು ವ್ಯಕ್ತಿ ಆತ್ಮಹತ್ಯೆಗೆ ಶರಣಾಗಿರುವ ಘಟನೆ ನಡೆದು ಹೋಗಿದೆ. ಮನೆಯಲ್ಲೇ ಇದ್ದಿದ್ದಂತಹ ವಿದ್ಯುತ್ ತಂತಿಯನ್ನ ಹಿಡ್ಕೊಂಡು 54 ವರ್ಷದ ವ್ಯಕ್ತಿ ಮೃತಪಟ್ಟಿದ್ದಾರೆ. ಅಂದ್ರೆ ಸೂಸೈಡ್ ಮಾಡ್ಕೊಂಡಿದ್ದಾರೆ. ಉದ್ಯೋಗ ಸಿಗ್ಲಿಲ್ಲ ಅನ್ನೋ ಕಾರಣಕ್ಕೆ. ಉದ್ಯೋಗ ಯಾಕೆ ಸಿಗ್ಲಿಲ್ಲ? ಇರುವ ಜಾಗವನ್ನ KPTCLಗೆ ಕೊಟ್ಟು ಅವರ ಭರವಸೆ ಇರುತ್ತೆ, ಪರಿಹಾರ ಕೊಡ್ತೀವಿ, ನಿಮ್ಗೆ ಉದ್ಯೋಗ ಕೊಡ್ತೀವಿ, ನಿಮ್ ಜಮೀನ್ ನಮಗೆ ಬರೆದು ಕೊಡಿ ಅಂತ. ಅದ್ರ ತಕ್ಕಂಗೆ ನಡ್ಕೊಳ್ಬೇಕಲ್ಲ, ನಡ್ಕೊಂಡಿಲ್ಲ. KPTCLಗೆ ಜಮೀನು ಕೊಟ್ಟು 19 ವರ್ಷ ಆಗಿತ್ತಂತೆ ನೋಡಿ, ಉದ್ಯೋಗನೂ ಇಲ್ಲ. ಕುಟುಂಬಸ್ಥರಿಗೆ ಉದ್ಯೋಗ ಕೊಡಿಸೋದಾಕಿ ಭರವಸೆ ಕೊಟ್ಟಿತ್ತಂತೆ KPTCL. 2001ರಲ್ಲಿ KPTCL ಜಮೀನು ಮಾರಾಟ ಮಾಡ್ತಾರೆ ಪೋಷಕರು, ಮಗನಿಗೊಂದು ಉದ್ಯೋಗ ಸಿಗುತ್ತಲ್ಲ ಅಂತ. ಕಳೆದ ವರ್ಷ ಜೋಗ್ ಫಾಲ್ಸ್ ನಲ್ಲಿ ನಿರೀಕ್ಷಿತ ತರಬೇತಿಯನ್ನ ಚಂದ್ರಶೇಖರ್ ಪಡೆದುಕೊಂಡಿರ್ತಾರೆ. ತರಬೇತಿ ಮುಗಿದ್ರೂ ಕೂಡ ನೌಕರಿ ನೀಡದಿದ್ದಕ್ಕೆ ಬೇಸತ್ತು ಈ ನಿರ್ಧಾರವನ್ನ ಕೈಗೊಂಡಿದ್ದಾರೆ. KPTCL ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಚಂದ್ರಶೇಖರ್ ಆತ್ಮಹತ್ಯೆಗೆ ಶರಣಾಗಿದ್ದು, BTPS ಗೇಟ್ ಎದುರು ಈಗ ಪೋಷಕರ ಆಕ್ರಂದನ ಮತ್ತು ಆಕ್ರೋಶ. ತಪ್ಪಿತಸ್ಥ ಅಧಿಕಾರಿಗಳ ವಿರುದ್ಧ ಕ್ರಮ ಆಗಬೇಕು ಅಂತ ಆಗ್ರಹಿಸಿ ಹೋರಾಟ ಆಗ್ತಾ ಇದೆ. ಉದ್ಯೋಗ ಸಿಗ್ಲಿಲ್ಲ ಅನ್ನೋ ಕಾರಣಕ್ಕೆ ನೋಡಿ, ಪೋಷಕರು ಮಕ್ಕಳ ಭವಿಷ್ಯಕ್ಕಾಗಿ ಏನ್ ಬೇಕಾದ್ರೂ ತ್ಯಾಗ ಮಾಡಕ್ ಸಿದ್ಧ. 2001ರಲ್ಲೇ ಮಗನಿಗೊಂದು ಉದ್ಯೋಗ ಸಿಗುತ್ತಲ್ಲ, ಆತನ ಲೈಫ್ ಸೆಟ್ಲ್ ಆಗುತ್ತಲ್ಲ, ಜಮೀನು ಆತನಿಗೋಸ್ಕರನೇ ತಗೊಂಡಿದ್ದು, ಆತನಿಗೋಸ್ಕರನೇ ಕೊಟ್ರಾಯ್ತು ಅಂತ KPTCLಗೆ ಪೋಷಕರು ಬರೆದು ಕೊಟ್ಟಿದ್ದಾರೆ. ಬಟ್ 19 ವರ್ಷ ಆದ್ರೂ ಕೂಡ ಉದ್ಯೋಗ ಕೊಟ್ಟಿಲ್ಲ ಅಂದ್ರೆ ಆತನಿಗೆ 44 ವರ್ಷ ಆದ್ರೂ ಕೂಡ ಒಂದು ಕೆಲಸ ಸಿಗ್ತಾ ಇಲ್ಲ ಅಂದ್ರೆ ಪಾಪ ಹೆಂಗೆ ಜೀವನ ಮಾಡಕ್ ಸಾಧ್ಯ? ಹಿಂಗೆ ಜೀವನ ನಡೆಸಕ್ ಕಷ್ಟ ಆಗಿದೆ. ತರಬೇತಿ ಪಡ್ಕೊಳ್ಳಿ ಅಂತ ಹೇಳಿದ್ರಂತೆ, ತರಬೇತಿನೂ ಆಗಿದೆ, ಬಟ್ ಕೆಲಸ ಕೊಡೋದಕ್ಕೆ ಹಿಂದೆ ಮುಂದೆ ನೋಡಿದ್ದಾರೆ ಅಧಿಕಾರಿಗಳು. ಹಂಗಾಗಿ ಆತ್ಮಹತ್ಯೆಗೆ ಶರಣಾಗಿರುವ ಪರಿಣಾಮ ಪೋಷಕರ ಆಕ್ರಂದನ, ಆಕ್ರೋಶ ಭುಗಿಲೆದಿದೆ.